ಕಲಂ ಕವಲ್ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಂಡ್ ಇದು ಸೋನಿ ಲೀವ್ ಅಲ್ಲಿ ರಿಲೀಸ್ ಆಗಿದೆ. ಮಲಯಾಳಂ ಇಂಡಸ್ಟ್ರಿ ಅಂದ್ರೆ ನಮಗೆ ಇಷ್ಟ ಆಗೋದು ಅವರ ಪ್ರೆಸೆಂಟೇಷನ್, ವಿಜುವಲ್ಸ್ ಮತ್ತೆ ಅವರು ತಗೊಳ್ಳೋ ಕಂಟೆಂಟ್. ಅಂಡ್ ಇದೇ ಲೀಸ್ಟ್ ಅಲ್ಲಿ ತುಂಬಾ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಬಂದು ಒಂದೊಳ್ಳೆ ಹೆಸರು ಕೂಡ ಮಾಡ್ಕೊಂಡಿರೋದು ನೋಡಿದೀವಿ. ಅಂಡ್ ಈಗ ಅದೇ ಸಾಲಿನಲ್ಲಿ ಕಲಂ ಕವಲ್ ಕೂಡ ಒಂದು. ಸೊ ಈ ಸಿನಿಮಾ ನೋಡಿದ್ ನಂಗೆ ಏನೆಲ್ಲ ಇಷ್ಟ ಆಯ್ತು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಸಿನಿಮಾದ ಪ್ಲಾಟ್ ಏನಪ್ಪಾ ಅಂದ್ರೆ, ಒಂದು ಸಣ್ಣ ಊರಿನಲ್ಲಿ ನಡೆಯುತ್ತಿರೋ ಸಾಮಾನ್ಯ ಪೊಲೀಸ್ ಇನ್ವೆಸ್ಟಿಗೇಷನ್ ಅದರ ಸಣ್ಣ ಸಣ್ಣ ಸುಳಿವುಗಳ ಹಾದಿಯಲ್ಲಿ ಅನುಸರಿಸ್ತಾ ಹೋದ ಹಾಗೆ ಒಂದೊಂದು ಅಚ್ಚರಿಯ ತಿರುವುಗಳನ್ನ ಪಡ್ಕೊಳ್ಳುತ್ತೆ. ಸೊ ಈ ತನಿಖೆ ಮುಂದುವರೆದಂತೆ ಹಲವು ಪ್ರಕರಣಗಳ ಹಿಂದೆ ಮರೆಮಾಚಿಕೊಂಡಿರೋ ಇನ್ನೂ ಬಗೆಹರಿಯದ ರಹಸ್ಯಗಳು ಒಂದೊಂದಾಗಿ ಹೊರಬರ್ತಾ ಹೋಗ್ತವೆ. ಇದರ ಜೊತೆಗೆ ಒಂದು ಹುಡುಗಿ ಕಾಣೆಯಾಗಿರೋ ಕೇಸ್ ಬಂದಾಗ ಗೊತ್ತಾಗುತ್ತೆ ಇನ್ನು ತುಂಬಾ ಹುಡುಗಿರು ಇದೇ ತರ ಮಿಸ್ ಆಗಿರ್ತಾರೆ. ಸೊ ಇದನ್ನೆಲ್ಲ ಮಾಡಿದ್ಯಾರು ಅಂಡ್ ಕಿಲ್ಲರ್ ಮೋಟಿವ್ ಏನು ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇಲ್ಲಿರೋ ಪಾಸಿಟಿವ್ಸ್ ಕಡೆ ಬಂದ್ರೆ, ಒಂದು ರಿಯಲ್ ಸ್ಟೋರಿನ ಬೇಸ್ ಆಗಿ ತಗೊಂಡು ಸಿನಿಮಾ ಪ್ರೆಸೆಂಟ್ ಮಾಡಿರೋ ರೀತಿ, ಇಲ್ಲಿರೋ ಮಿಸ್ಟ್ರಿ ನಮ್ನ ಎಂಡ್ ವರ್ಗೂ ಕ್ಯೂರಿಯಾಸಿಟಿಯಲ್ಲೇ ಕೂರ್ಸುತ್ತೆ. ಅಂಡ್ ಇಲ್ಲಿರೋ ಕ್ಲೈಮ್ಯಾಕ್ಸ್ ಮಾತ್ರ ಔಟ್ ಸ್ಟ್ಯಾಂಡಿಂಗ್ ಅಂತಾನೆ ಹೇಳ್ಬೇಕು. ಫ್ರೆಶ್ ಎಲಿಮೆಂಟ್ಸ್ ಆಡ್ ಮಾಡಿರೋದು ಇಷ್ಟ ಆಯ್ತು. ಇನ್ನು ಕಿಲ್ಲರ್ ಮಾಡೋ ರಿಪೀಟೆಡ್ ಮರ್ಡರ್ಸ್, ಅದರ ಜೊತೆ ಎಲ್ಲೋ ಒಂದ್ ಕಡೆ ಕ್ಲೂ ಬಿಡೋದು, ಇವೆಲ್ಲ ತುಂಬಾ ಇಂಟ್ರೆಸ್ಟ್ ಹುಟ್ಟಿಸೋ ಹಾಗೆ ಮಾಡುತ್ತೆ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ, ನೆವರ್ ಸೀನ್ ಬಿಫೋರ್ ಮಮ್ಮೂಟಿನ ನೋಡಬಹುದು. ಆ ಸಿನಿಮಾದಲ್ಲಿ ಹೀರೋ ಆಗಿರೋ ಮಮ್ಮೂಟಿನೇ ವಿಲನ್ ಆದ್ರೆ ಹೇಗಿರುತ್ತೆ ಅಂತ ಅನ್ಕೊಂಡಿರ್ತೀವೋ ಅದೇ ಸೇಮ್ ಈ ಸಿನಿಮಾದಲ್ಲಿ ಆಗಿದೆ. ಒಂದೊಳ್ಳೆ ಆಕ್ಟಿಂಗ್ ನಲ್ಲಿ ನಮ್ಮನ್ನ ಇಂಪ್ರೆಸ್ ಮಾಡ್ತಾರೆ. ಅದರ ಜೊತೆಗೆ ವಿನಾಯಕನ್ ಅವರಿಗೂ ಕೂಡ ಒಂದೊಳ್ಳೆ ಪಾತ್ರ ಸಿಕ್ಕಿದೆ ಅಂಡ್ ಅವರು ಕೂಡ ಸಿನಿಮಾಗೆ ಒಂದೊಳ್ಳೆ ವ್ಯಾಲ್ಯೂ ಆಡ್ ಮಾಡಿದ್ದಾರೆ. ಯೂಶುವಲಿ ಕತೆ ಸೆಟ್ ಆಗಿರೋ ಟೈಮ್ ಲೈನ್ ಆಗ ಸಿಸಿಟಿವಿ ಅನ್ನೋದು ಕಡಿಮೆ ಇತ್ತು. ಸೊ ಇಷ್ಟೊಂದೆಲ್ಲ ಕಷ್ಟದ ಮಧ್ಯೆ ಕೇಸ್ ಹೇಗ್ ಸಾಲ್ವ್ ಮಾಡ್ತಾರೆ ಅನ್ನೋ ಫ್ಯಾಕ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಕಿಲ್ಲರ್ ಯಾರು ಅಂತ ಮೊದಲೇ ತೋರಿಸಿ ಆಮೇಲೆ ಕಿಲ್ಲರ್ ಮತ್ತೆ ಪೊಲೀಸ್ ಮಧ್ಯೆ ನಡೆಯೋ ಇನ್ವೆಸ್ಟಿಗೇಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ದಾರೆ. ಇದರ ಜೊತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸೀನ್ ಟು ಸೀನ್ ಇಂಟ್ರೆಸ್ಟ್ ನ ಹೆಚ್ಚಿಸೋದ್ರಲ್ಲಿ ವರ್ಕ್ ಆಗಿದೆ ಅಂಡ್ ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿತ್ತು. ಇಲ್ಲಿರೋ ಇಂಟರ್ವಲ್ ಬ್ಲಾಕ್ ಮಾತ್ರ ಪೀಕ್ ಲೆವೆಲ್ ಅಂತಾನೆ ಹೇಳ್ಬೇಕು. ಇನ್ನು ಇಲ್ಲಿರೋ ನೆಗೆಟಿವ್ಸ್ ಅಂದ್ರೆ ಸಿನಿಮಾದ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಅಲ್ಲಿ ಸಿನಿಮಾ ಎಷ್ಟು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿತ್ತೋ ಸೆಕೆಂಡ್ ಹಾಫ್ ಅಲ್ಲಿ ಸ್ಲೋ ಆಗ್ಬಿಡುತ್ತೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಕಲಂ ಕವಲ್ ಒಂದು ಗುಡ್ ವಾಚ್. ಕ್ರೈಮ್ ಥ್ರಿಲ್ಲರ್ ಲವರ್ಸ್ಗೆ ಈ ಸಿನಿಮಾ ಜಾಸ್ತಿ ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇನ್ನು ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಫೀಲ್ ಕೊಡ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ.